ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ 69ನೇ ದಿನದ ಈ ಸಂಚಿಕೆಗೆ ಸ್ವಾಗತ. ನಾನೇ ಕಾಲ ಎಂಬ ಕೃಷ್ಣನ ಗಂಭೀರ ವಾಣಿಯನ್ನು ಕೇಳಿದ ಅರ್ಜುನನಿಗೆ ಈಗ ಕೃಷ್ಣ ಕೇವಲ ಗೆಳೆಯನಲ್ಲ, ಇಡೀ ಬ್ರಹ್ಮಾಂಡದ ಅಧಿಪತಿಯಾಗಿ ಕಾಣುತ್ತಿದ್ದಾನೆ. ಆತನ ಮನಸ್ಸು ಭಯ ಮತ್ತು ಭಕ್ತಿಯಿಂದ ತುಂಬಿ ಹೋಗಿದೆ. ಕೈಗಳು ನಡುಗುತ್ತಿವೆ, ಕಣ್ಣುಗಳಲ್ಲಿ ನೀರು ತುಂಬಿದೆ. ಇಂಥ ಸ್ಥಿತಿಯಲ್ಲಿ ಅರ್ಜುನನು ಭಗವಂತನನ್ನು ಹೇಗೆ ಸ್ತುತಿಸುತ್ತಾನೆ? ಬನ್ನಿ, ಆ ರೋಮಾಂಚಕ ಕ್ಷಣಗಳನ್ನು ಆಲಿಸೋಣ. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವ ಆಹ ಕೃಷ್ಣಂ ಸಗದ್ಗದಂ ಭೀತಭೀತಃ ಪ್ರಣಮ್ಯ. ಸಂಜಯನು ಹೇಳಿದನು. ಕೇಶವನ ಈ ಮಾತುಗಳನ್ನು ಕೇಳಿ ಕಿರೀಟಧಾರಿ ಅರ್ಜುನನು ನಡುಗುತ್ತಾ ಕೈಮುಗಿದು ಕೃಷ್ಣನಿಗೆ ನಮಸ್ಕರಿಸಿ ಅತ್ಯಂತ ಭಯಭೀತನಾಗಿ ಗದ್ಗದಿತ ದನಿಯಲ್ಲಿ ಪುನಃ ಹೀಗೆ ಹೇಳಿದನು. ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸುತ್ತಿದ್ದಾನೆ ಅರ್ಜುನನ ಸ್ಥಿತಿ ಹೇಗಿದೆ ಎಂದು. ಅಹಂಕಾರದಿಂದ ಮೆರೆಯುವ ಯಾರಿಗಾದರೂ ಭಗವಂತನ ವಿಶ್ವರೂಪದ ಮುಂದೆ ತಮ್ಮ ಅಸ್ತಿತ್ವ ಎಷ್ಟು ಸಣ್ಣದು ಎಂಬುದು ಅರಿವಾದಾಗ ಉಂಟಾಗುವ ನಡುಕವಿದು. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಕಸ್ಮಾಚ್ಚತೆ ನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪಪ್ಯ ಆದಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಂ ಅಕ್ಷರಂ ಸತ್ ಅಸತ್ ತತ್ಪರಂ ಯತ್. ಅರ್ಜುನನು ಹೇಳಿದನು, ಹೇ ಹೃಷಿಕೇಶನೇ, ನಿನ್ನ ನಾಮಸಂಕೀರ್ತನೆಯಿಂದ ಜಗತ್ತು ಹರ್ಷಗೊಳ್ಳುತ್ತಿದೆ ಮತ್ತು ನಿನ್ನಲ್ಲಿ ಅನುರಕ್ತವಾಗುತ್ತಿದೆ. ರಾಕ್ಷಸರು ಭಯದಿಂದ ದಿಕ್ಕುಪಾಲಾಗಿ ಓಡುತ್ತಿದ್ದಾರೆ ಮತ್ತು ಸಿದ್ಧಪುರುಷರೆಲ್ಲರೂ ನಿನಗೆ ನಮಸ್ಕರಿಸುತ್ತಿದ್ದಾರೆ. ಹೇ ಮಹಾತ್ಮನೇ, ಬ್ರಹ್ಮದೇವನಿಗಿಂತಲೂ ದೊಡ್ಡವನಾದ ಮತ್ತು ಆದಿಕರ್ತನಾದ ನಿನಗೆ ಅವರೇಕೆ ನಮಸ್ಕರಿಸಬಾರದು? ಹೇ ಅನಂತನೇ, ದೇವೇಶನೇ, ಜಗನ್ನಿವಾಸನೇ, ನೀನು ಅಕ್ಷರನು, ಅಂದರೆ ನಾಶವಿಲ್ಲದವನು. ನೀನು ಸತ್ತು ಮತ್ತು ಅಸತ್ತು ಎರಡಕ್ಕೂ ಆಚೆಗಿರುವ ಪರಮತತ್ವವಾಗಿದ್ದೀಯ. ಸ್ನೇಹಿತರೆ, ಅರ್ಜುನನ ಈ ಸ್ತುತಿಯು ಶರಣಾಗತಿಯ ಪರಮಾವಧಿ. ನೀನೇ ಎಲ್ಲವೂ ಎಂದು ಒಪ್ಪಿಕೊಂಡಾಗ ಮನುಷ್ಯನ ಅಹಂಕಾರ ಕರಗಿ ಹೋಗುತ್ತದೆ. ಆದರೆ ಈ ವಿಶ್ವರೂಪದ ದರ್ಶನದ ನಂತರ ಅರ್ಜುನನಿಗೆ ತನ್ನ ಹಳೆಯ ವರ್ತನೆಯ ಬಗ್ಗೆ ಪಶ್ಚಾತ್ತಾಪವಾಗುತ್ತದೆ. ತಾನು ಕೃಷ್ಣನನ್ನು ಕೇವಲ ಗೆಳೆಯನೆಂದು ಭಾವಿಸಿ ಮಾಡಿದ ತಪ್ಪುಗಳಿಗೆ ಆತ ಹೇಗೆ ಕ್ಷಮೆ ಕೇಳುತ್ತಾನೆ? ನಾಳೆಯ 70ನೇ ಭಾಗದಲ್ಲಿ ಅರ್ಜುನನ ಅತ್ಯಂತ ಭಾವನಾತ್ಮಕ ಕ್ಷಮಾಪಣೆ ಮತ್ತು ಭಗವಂತನ ಸಾಂತ್ವನದ ಬಗ್ಗೆ ಅರಿಯೋಣ. ಧನ್ಯವಾದಗಳು.